ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 9 ಮತ್ತು 11 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ. ಇದರ PDF ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನಿಶನ್ ಇಜುದ್ದೀನ್ ಅವರೊಂದಿಗೆ ಕರೆ ಮಾಡಿದಂತಹ ದೇಶದ ಹೆಸರೇನು? ಸರಿಯಾದಂತಹ ಉತ್ತರ ಆಪ್ಷನ್ 2, ಮಾಲ್ಡೀವ್ಸ್. ಮಾಲ್ಡೀವ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಶಾನ್ ಇಜುದ್ದೀನ್ ಈ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಮಾಡಿದ್ದಾರೆ. ವಿದೇಶಿ ಪ್ರಜೆಗಳಿಗೆ ನೀಡತಕ್ಕಂಥ ಅತ್ಯುನ್ನತವಾದ ಮಾಲ್ಡೀವ್ಸ್ನ ಪುರಸ್ಕಾರ ಇದಾಗಿರುತ್ತೆ. ಈ ಪುರಸ್ಕಾರ ಇವಾಗ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ದೆಹಲಿಯಲ್ಲಿ ನಡೆದ ಪರಿಷ್ಕೃತ ರಾಷ್ಟ್ರೀಯ ಕ್ಷಯ ನಿಯಂತ್ರಣ ಕಾರ್ಯಕ್ರಮ ಸ್ಥಿತಿಯನ್ನ ಪರಿಶೀಲಿಸುವ ಸಭೆಯ ನೇತೃತ್ವವನ್ನ ಕೆಳಕಂಡ ಯಾರು ವಹಿಸಿದ್ದರು? ಸರಿಯಾದ ಉತ್ತರ ಡಾಕ್ಟರ್ ಶ್ರೀ ಹರ್ಷವರ್ಧನ್ ಅವರು ಇದನ್ನು ವಹಿಸಿಕೊಂಡಿದ್ರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಹರ್ಷವರ್ಧನ್ ನವದೆಹಲಿಯಲ್ಲಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯ ನಿಯಂತ್ರಣ ಕಾರ್ಯಕ್ರಮದ ಸ್ಥಿತಿಯನ್ನ ಪರಿಶೀಲನೆ ಮಾಡಿದರು. 2019 ವಿಶ್ವ ಸಾಗರಗಳ ದಿನದ ಧ್ಯೇಯ ವಾಕ್ಯವೇನು? ಆಪ್ಷನ್ 2, ಜೆಂಡರ್ ಅಂಡ್ ದಿ ಓಷನ್ ಅನ್ನೋದು ಈ ಒಂದು ದಿನದ ಧ್ಯೇಯ ವಾಕ್ಯ. ವಿಶ್ವ ಸಾಗರದ ದಿನವನ್ನ ಪ್ರತಿ ವರ್ಷ ಜೂನ್ 8ರಂದು ಆಚರಣೆ ಮಾಡಲಾಗುತ್ತೆ. ಸಾಗರಗಳು ದೈನಂದಿನ ಬದುಕಿನಲ್ಲಿ ಎಂಥ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ನೆನಪಿಸ್ಕೊಳ್ಳೋಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಫಿಫಾ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದಂಥವರ ಹೆಸರೇನು? ಆಪ್ಷನ್ 1, ಗಿಯಾನ್ನಿ ಇನ್ಫಾಂಟಿನೋ ಅವರು ಆಯ್ಕೆಯಾಗಿದ್ದಾರೆ. ಸ್ವಿಸ್ ಇಟಾಲಿಯನ್ ಫುಟ್ಬಾಲ್ ನಿರ್ವಾಹಕರಾದಂಥ ಗಿಯಾನಿ ಅವರು 2023ರವರೆಗೆ ಫಿಫಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಪಾನ್ನಲ್ಲಿ G20 ಸಚಿವ ಸಭೆಗೆ ಭಾರತೀಯ ನಿಯೋಗ ಹೊತ್ತೊಯ್ದಂತಹ ಸಚಿವರ ಹೆಸರೇನು? ಅಥವಾ ಭಾರತೀಯ ನಿಯೋಗವನ್ನು ಪ್ರತಿನಿಧಿಸುವಂತ ಸಚಿವರ ಹೆಸರು? ಆಪ್ಷನ್ 1, ಪಿಯೂಷ್ ಗೋಯಲ್. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರೈಲ್ವೆ ಮಿನಿಸ್ಟರ್ ಕೂಡ ಹೌದು. ಜಪಾನ್ನಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಟ್ರೇಡ್ ಅಂಡ್ ಡಿಜಿಟಲ್ ಎಕಾನಮಿ ಕುರಿತಾಗಿ 2 ದಿನಗಳ G20 ಸಭೆಗೆ ಭಾರತೀಯ ನಿಯೋಗ ಏನಾಗಿದೆ ಅದನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ. ಸ್ಟೇಟ್ ಮ್ಯಾನ್ಶಿಪ್ ಗಾಗಿ ಜಾರ್ಜ್ H.W. ಬುಷ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಗೆದ್ದರು? ಆಪ್ಷನ್ 2, ಜಿಮ್ಮಿ ಕಾರ್ಟರ್. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರಿಗೆ ಅಮೆರಿಕ ಮತ್ತು ಚೀನಾ ನಡುವಿನ ಸಂಬಂಧವನ್ನ ವೃದ್ಧಿಗೊಳಿಸಿದ ಕೊಡುಗೆಯನ್ನ ಗುರುತಿಸಿ ಸ್ಟೇಟ್ ಮ್ಯಾನ್ಶಿಪ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಭಾರತೀಯ ವಾಯುಪಡೆಯು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು 100ಕ್ಕೂ ಹೆಚ್ಚು ಸ್ಪೈಸ್ ಬಾಂಬ್ಗಳನ್ನ 300 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಭಾರತೀಯ ವಾಯುಪಡೆ ಇಸ್ರೇಲ್ ದೇಶ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ಖರೀದಿಗೆ. 2019 ಫಿಫಾ ಮಹಿಳಾ ವಿಶ್ವಕಪ್ ಯಾವ ದೇಶದಲ್ಲಿ ಪ್ರಾರಂಭವಾಗುತ್ತದೆ? ಆಪ್ಷನ್ 4, ಫ್ರಾನ್ಸ್ ಅಲ್ಲಿ ಇದು ನಡೀತದೆ. 2019 ಫಿಫಾ ವಿಶ್ವಕಪ್ ಮಹಿಳಾ ವಿಶ್ವಕಪ್ ಇದು 8ನೇ ಆವೃತ್ತಿ 7 ಜೂನ್ನಿಂದ 7 ಜುಲೈ 2019 ತನಕ ನಡೀತದೆ. ಫ್ರಾನ್ಸ್ ದೇಶ ಇದನ್ನ ಹೋಸ್ಟ್ ಮಾಡುತ್ತೆ. ಯಾವ ಸಹಕಾರದೊಂದಿಗೆ ತೆರಿಗೆಗೆ ಸಂಬಂಧಿಸಿದಂತೆ ಮಾಹಿತಿ ವಿನಿಮಯ ಕೇಂದ್ರಕ್ಕೆ ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದೆ? ಯಾವ ದೇಶ ಜೊತೆ ಅಂತ ನೋಡೋದಾದ್ರೆ ಮಾರ್ಷಲ್ ದ್ವೀಪಗಳ ಜೊತೆ ಭಾರತ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ತೆರಿಗೆ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಮಾರ್ಷಲ್ ದ್ವೀಪಗಳ ನಡುವೆ ದ್ವಿಪಕ್ಷೀಯ ಒಪ್ಪಂದ ಆಗಿದೆ. ವಿಶ್ವ ಪರಿಸರ ದಿನ 2019 ಸಂದರ್ಭದಲ್ಲಿ ಗಂಗಾ ಕ್ರೈಸ್ಟ್ 2019 ಈ ಪ್ರಶಸ್ತಿಯನ್ನು ವಿಜೇತರಿಗೆ ನೀಡಿದಂತವರು ಯಾರು? ಆಪ್ಷನ್ 1, ಗಜೇಂದ್ರ ಸಿಂಗ್ ಶೇಖಾವತ್. ಆಪ್ಷನ್ 1. ವಿಶ್ವ ಪರಿಸರ ದಿನ 2019 ಆಚರಣೆ ಮಾಡಲಾಯಿತು. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇವರು ಆಯೋಜನೆ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಜಲಶಕ್ತಿ ಕೇಂದ್ರ ಸಚಿವರಾದಂಥ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಗಂಗಾ ಕ್ರೈಸ್ಟ್ 2019 ಪುರಸ್ಕಾರಗಳನ್ನ ವಿಜೇತರಿಗೆ ನೀಡಿದ್ರು. 2019-20 RBIನ 2ನೇ ದ್ವಿಮಾಸಿಕ ಹಣಕಾಸು ನೀತಿ ದರಗಳು ಡ್ಯಾಶ್ ರಲ್ಲಿ ನಡೆಯಿತು. ಇದೆಲ್ಲ ನಡೆದಿದ್ದು ಮುಂಬೈಯಲ್ಲಿ ಇತ್ತೀಚೆಗೆ ಇದು ಕಂಡುಬಂತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದ್ವಿತೀಯ ಮಾಸಿಕ ಹಣಕಾಸು ನೀತಿ ದರವನ್ನ ಜೂನ್ 6, 2019 ಮುಂಬೈನಲ್ಲಿ ನಡೆಸಲಾಯಿತು. ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಯಾರು ಉಳಿದುಕೊಂಡಿದ್ದಾರೆ? ರಾಜೀವ್ ಕುಮಾರ್ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಉಳಿದುಕೊಂಡಿದ್ದಾರೆ. ಆಪ್ಷನ್ 3. ಇತ್ತೀಚೆಗೆ ರಾಜ್ಯದ ಉದ್ಯೋಗ ನೇಮಕಾತಿ ನಿಯಮಗಳಲ್ಲಿ ಯಾವ ರಾಜ್ಯದ ಕ್ಯಾಬಿನೆಟ್ ಬದಲಾವಣೆಗಳಿಗೆ ಅನುಮೋದಿಸಿದೆ?
ಸೊ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹರಿಯಾಣ. ಹರಿಯಾಣದ ಮುಖ್ಯಮಂತ್ರಿಗಳಾದಂಥ ಮನೋಹರ್ ಲಾಲ್ ಖಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಶಿಕ್ಷಕರು ಮತ್ತು ಶೈಕ್ಷಣಿಕ ಮೇಲ್ವಿಚಾರಕರು ಹಾಗೂ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಂತಹ ಗ್ರೂಪ್ ಬಿ ಹುದ್ದೆಗಳು ಇಂಥ ಎಲ್ಲ ಹುದ್ದೆಗಳಲ್ಲೂ ಕೂಡ ನೇಮಕಾತಿ ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. J&K ಬ್ಯಾಂಕ್ ಮಧ್ಯಂತರ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂತವರ ಹೆಸರು R.K. ಚಿಬ್ಬರ್. ಆಪ್ಷನ್ 3. ಜಮ್ಮು ಕಾಶ್ಮೀರ ಸರ್ಕಾರದ JK ಬ್ಯಾಂಕ್ ಅಧ್ಯಕ್ಷ ಪರ್ವೇಶ್ ಅಹಮದ್ ಅವರನ್ನ ತೆಗೆದುಹಾಕಿ ಇವ್ರನ್ನ ಆಯ್ಕೆ ಮಾಡಲಾಗಿದೆ. ಈಗ ಭಾರತಕ್ಕೆ ಸಶಸ್ತ್ರ ಡ್ರೋನ್ಸ್ ನಾಸಾಸ್ 2 ಅನ್ನ ಮಾರಾಟ ಮಾಡುವ ದೇಶವನ್ನ ಹೆಸರಿಸಿ. ಸೊ ಆಪ್ಷನ್ 3 ಸರಿಯಾದಂತ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ USA ಸಶಸ್ತ್ರ ಡ್ರೋನ್ಗಳನ್ನ ಭಾರತಕ್ಕೆ ಮಾರಾಟ ಮಾಡೋದನ್ನ ಅನುಮೋದನೆ ಮಾಡಿದೆ. ಸಮಗ್ರ ವಾಯು ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನ ಸಹ ಭಾರತಕ್ಕೆ ನೀಡಿದೆ. ಭಾರತ ಮಿಲಿಟರಿ ಸಾಮರ್ಥ್ಯಗಳನ್ನ ಸುಧಾರಣೆ ಮಾಡೋದಕ್ಕೆ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶವನ್ನ ರಕ್ಷಣೆ ಮಾಡೋದಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಮುಂಬರುವ ದಿನಗಳಲ್ಲಿ. ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಧ್ಯಕ್ಷತೆ ವಹಿಸುವ ಮೊದಲ ದಕ್ಷಿಣ ಏಷ್ಯಾದ ಅಮೆರಿಕನ್ ಮಹಿಳೆಯ ಹೆಸರು ಪ್ರಮೀಳಾ ಜೈಪಾಲ್. ಆಪ್ಷನ್ 4. US ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅನ್ನ ತಾತ್ಕಾಲಿಕ ಸ್ಪೀಕರ್ ಆಗಿ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಮೊದಲ ದಕ್ಷಿಣ ಏಷ್ಯಾದ ಮಹಿಳೆಯಾಗಿ ವಾಷಿಂಗ್ಟನ್ DCಯ ಡೆಮೊಕ್ರಾಟ್ ಪಕ್ಷದ 53 ವರ್ಷ ವಯಸ್ಸಿನ ಭಾರತೀಯ ಅಮೆರಿಕನ್ NRI ಆದಂಥ ಪ್ರಮೀಳಾ ಜೈಪಾಲ್ ಅವರು ಈ ದಾಖಲೆಯನ್ನ ಮಾಡಿದ್ದಾರೆ. ಫ್ರೆಂಚ್ ಓಪನ್ ಟೆನಿಸ್ನಲ್ಲಿ ಆಶ್ಲೆ ಬಾರ್ಟಿ ತಮ್ಮ ಮೊದಲ ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಯಾವ ದೇಶಕ್ಕೆ ಸೇರಿದ್ದಾರೆ? ಆಪ್ಷನ್ ಸಿ ಆಸ್ಟ್ರೇಲಿಯಾ. ಇವರಲ್ಲಿ ಯಾರು ಥೈಲ್ಯಾಂಡ್ನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಪ್ರಯತ್ ಚಾನ್ ಓಚಾ ಅವರು ಥೈಲ್ಯಾಂಡ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ಅವರ 2ನೇ ಅವಧಿಯಾಗಿದೆ. ಇವರು ಪ್ರಯಾತ್ ಅವರು ಮಿಲಿಟರಿ ಬೆಂಬಲಿತ ಪಾಲಾಂಗ್ ಪ್ರಚಾರತ್ ಈ ಒಂದು ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ವೆಟರನ್ ಸಮಸ್ಯೆಗಳನ್ನ ಬಗೆಹರಿಸಲು ಯಾವ ಸಶಸ್ತ್ರ ಪಡೆ ರೋದ್ರಾ ಎಂಬ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ. ರೋದ್ರಾ ಅಂತ ಹೇಳಿದ್ರೆ ರಿಟೈರ್ಡ್ ಆಫೀಸರ್ಸ್ ಡಿಜಿಟಲ್ ರೆಕಾರ್ಡ್ ಅರ್ಚೀವ್ ಅಂತ ಕರಿತೀವಿ, ಎಕ್ಸ್ಪ್ಯಾಂಡೇಷನ್. ಇದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಮುಂಬರುವ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆಗಳಿರುತ್ತೆ. ರೋದ್ರಾ ಅಂತ ಹೇಳ್ಬೋದು. ರೋದ್ರಾನ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದಾರೆ, ರಿಟೈರ್ಡ್ ಆಫೀಸರ್ಸ್ ಡಿಜಿಟಲ್ ರೆಕಾರ್ಡ್ ಅರ್ಚೀವ್. 2020ರಲ್ಲಿ ಯಾವ ದೇಶವು ಕ್ರಿಕೆಟ್ನ 3 ಸ್ವರೂಪಗಳಲ್ಲಿ ಭಾರತವನ್ನು ಆತಿಥ್ಯ ವಹಿಸಲಿದೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್. 2020ರಲ್ಲಿ ಭಾರತವು ನ್ಯೂಜಿಲೆಂಡ್ ಪ್ರವಾಸವನ್ನು ಕೈಗೊಳ್ಳಲಿದೆ. ಇದರಲ್ಲಿ T20 ಅಂತಾರಾಷ್ಟ್ರೀಯ ಪಂದ್ಯ, ಏಕದಿನ ಪಂದ್ಯ, ಟೆಸ್ಟ್, T20 ಇಂಟರ್ನ್ಯಾಷನಲ್ಸ್, ಏಕದಿನ ಮತ್ತು ಟೆಸ್ಟ್ 3 ಫಾರ್ಮ್ಯಾಟ್ಗಳ ಪಂದ್ಯವನ್ನ ನ್ಯೂಜಿಲೆಂಡ್ ತಂಡ ಹೋಸ್ಟ್ ಮಾಡುತ್ತೆ. ಹೊಸ ದೆಹಲಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2020 ಲೀಗ್ ಅನ್ನ ಪ್ರಾರಂಭಿಸಿದ ಕೇಂದ್ರ ಸಚಿವರ ಹೆಸರೇನು? ಸರಿಯಾದ ಉತ್ತರ ಹರ್ದೀಪ್ ಸಿಂಗ್ ಪುರಿ. ಮಹಿಳಾ ಸುರಕ್ಷತೆಗಾಗಿ ಯಾವ ರಾಜ್ಯ ಪಿಂಕ್ ಸಾರಥಿ ವಾಹನಗಳನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಕರ್ನಾಟಕ. ಆಪ್ಷನ್ 2. ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ BMTC ಸಂಗ್ರಹಿಸಿರ್ತಕ್ಕಂಥ ಈ ಒಂದು ವಾಹನಗಳು, ಪಿಂಕ್ ಸಾರಥಿ ವಾಹನಗಳು, ಕರ್ನಾಟಕ ಸರ್ಕಾರ ಇದನ್ನ ಪ್ರಾರಂಭ ಮಾಡಿದೆ. ಬೋರ್ಡ್ ಆಫ್ ಟ್ರೇಡ್ ಜಂಟಿ ಸಭೆ ಮತ್ತು ಅಭಿವೃದ್ಧಿ ಹಾಗೂ ಪ್ರಚಾರಕ್ಕಾಗಿ ಕೌನ್ಸಿಲ್ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಇದು ಇತ್ತೀಚೆಗೆ ನಡೆದಿದೆ. ಬೋರ್ಡ್ ಆಫ್ ಟ್ರೇಡ್ ಜಂಟಿ ಸಭೆ ಮತ್ತು ಅಭಿವೃದ್ಧಿ ಹಾಗೂ ಪ್ರಚಾರ ಕೌನ್ಸಿಲ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹಾಗೂ ವಿದೇಶಿ ವ್ಯಾಪಾರ ನಿರ್ದೇಶನಾಲಯದ ಜಂಟಿ ಆಯೋಗದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ MSME ಕೇಂದ್ರಗಳನ್ನು ಪ್ರಾರಂಭಿಸುವ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ICICI ಬ್ಯಾಂಕ್. ICICI ಬ್ಯಾಂಕ್ ಬೆಂಗಳೂರಲ್ಲಿ MSME ಬ್ಯಾಂಕ್ಗಳನ್ನು ಓಪನ್ ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅರಣ್ಯ ಉತ್ಪನ್ನಗಳ ಮೊದಲ ಹರಾಜು ಯಾವ ಬ್ಯಾಂಕ್ ನಡೆಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ಬ್ಯಾಂಕ್. ಎಸ್ ಬ್ಯಾಂಕ್ ಮಹಾರಾಷ್ಟ್ರದ ಧನೋರಾ ಮಹಾಸಂಘ್ನಲ್ಲಿ ಅರಣ್ಯ ಉತ್ಪನ್ನಗಳ ಮೊದಲ ಹರಾಜನ್ನ ಪ್ರಾರಂಭ ಮಾಡಿದೆ. ಏಷ್ಯಾದ ಫುಟ್ಬಾಲ್ ಕಾನ್ಫೆಡರೇಷನ್ ದೃಢಪಡಿಸಿದ 2023ರ ಏಷ್ಯನ್ ಕಪ್ ಅನ್ನ ಯಾವ ದೇಶ ಆತಿಥ್ಯ ವಹಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಆತಿಥ್ಯವನ್ನು ವಹಿಸಿಕೊಳ್ಳುತ್ತೆ. ಏಷ್ಯಾ ಫುಟ್ಬಾಲ್ ಒಕ್ಕೂಟ ಚೀನಾ 2023ರ ಏಷ್ಯಾ ಕಪ್ ಅನ್ನು ಆಯೋಜನೆ ಮಾಡುತ್ತೆ ಅಂತ ದೃಢಪಡಿಸಿದೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿ ಎಷ್ಟು DCMಗಳನ್ನು ನೇಮಕ ಮಾಡಲಾಗಿದೆ? ಆಪ್ಷನ್ 2 5 ಜನ DCMಗಳನ್ನು ನೇಮಕ ಮಾಡಲಾಗಿದೆ. ಪ್ರತಿ ವರ್ಗದಿಂದ ಒಬ್ಬೊಬ್ಬರು ಆಯ್ಕೆ ಮಾಡಲಾಗಿದೆ. ಅಂದರೆ SC ST, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಮತ್ತು ಕಪ್ಪು ಸಮುದಾಯ, ಈ 5 ವರ್ಗದಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಲಾಗಿದೆ.
ಮನ್ಪ್ರೀತ್ ಓವ್ರಾ ಏಕಕಾಲದಲ್ಲಿ ಭಾರತದ ಮುಂದಿನ ಉನ್ನತ ಕಮಾಂಡರ್ ಆಗಿ ಯಾವ ದೇಶಕ್ಕೆ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ? ಸರಿಯಾದ ಉತ್ತರ ಬೆಲೀಸ್. ಆಪ್ಷನ್ 1. 2019ಕ್ಕೆ ಯುನೈಟೆಡ್ ನೇಷನ್ಸ್ ಈಕ್ವೆಡರ್ ಪ್ರಶಸ್ತಿಯನ್ನು ಪಡೆದಂತಹ ತೆಲಂಗಾಣ ಮೂಲದ NGOನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ 2. ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ, DDS ಅಂತ ಕರಿತೀವಿ. DDS ಮಹಿಳಾ ಗುಂಪು 2019ನೇ ಸಾಲಿನ ಯುನೈಟೆಡ್ ನೇಷನ್ಸ್ ಈಕ್ವೆಡರ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಈ ಕೆಳಗಿನವುಗಳಲ್ಲಿ BCCI ಚುನಾವಣೆ ಅಧಿಕಾರಿಯಾಗಿ AGMಗೆ ನೇಮಕಗೊಂಡಂತವರು ಯಾರು? ಸರಿಯಾದ ಉತ್ತರ ಆಪ್ಷನ್ 1. ಗೋಪಾಲಸ್ವಾಮಿ. ಅಕ್ಟೋಬರ್ 22ರಂದು ನಡೆಯಲಿರುವ BCCI ವಾರ್ಷಿಕ ಸಾಮಾನ್ಯ ಸಭೆ ಚುನಾವಣೆಯಲ್ಲಿ ಮೇಲ್ವಿಚಾರಣೆ ನಡೆಸೋದಕ್ಕೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಗೋಪಾಲಸ್ವಾಮಿ ಅವರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇನ್ನು ವ್ಯಕ್ತಿ ವಿಶೇಷಕ್ಕೆ ಬರೋದಾದ್ರೆ ರೋಮಿಲಾ ಥಾಪರ್ ಅವ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ತಿಳ್ಕೊಳ್ಳೋಣ. ಇತಿಹಾಸ ತಜ್ಞೆ ರೋಮಿಲಾ ಥಾಪರ್ ಅವರು ಅಮೆರಿಕನ್ ಫಿಲಾಸಫಿಕಲ್ ಸೊಸೈಟಿ APS ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇವರು ದಿಲ್ಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು. 61ರಿಂದ 62 ತನಕ ಕುರುಕ್ಷೇತ್ರ ವಿವಿಯಲ್ಲಿ ಪ್ರಾಚೀನ ಭಾರತದ ರೀಡರ್ ಮತ್ತು ಅದೇ ವಿಷಯದಲ್ಲಿ 63ರಿಂದ 70 ತನಕ ಡೆಲ್ಲಿ ವಿವಿಯಲ್ಲಿ ರೀಡರ್ ಆಗಿ ಕೆಲಸ ಮಾಡಿದ್ದಾರೆ. ಅಶೋಕ ಅಂಡ್ ದಿ ಡಿಕ್ಲೈನ್ ಆಫ್ ದಿ ಮೌರ್ಯಾಸ್, ಏನ್ಸಿಯಂಟ್ ಇಂಡಿಯನ್ ಸೊಸೈಟಿ ಹಿಸ್ಟ್ರಿ, ಎ ಹಿಸ್ಟ್ರಿ ಆಫ್ ಇಂಡಿಯಾ, ಅರ್ಲಿ ಇಂಡಿಯಾ ಫ್ರಮ್ ದಿ ಆರಿಜಿನ್ ಟು AD 1300 ಇದು ಇವ್ರು ಬರೆದಂಥ ಪ್ರಮುಖ ಕೃತಿಗಳು. ಸೊ ಇವ್ರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಓದ್ಕೋಬಹುದು. ಇಲ್ಲಿ ನ್ಯೂಸಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅಮೆರಿಕನ್ ಫಿಲಾಸಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಸದಸ್ಯರಾಗಿ ಆಯ್ಕೆಯಾಗಿರೋದು ಸುದ್ದಿಯಲ್ಲಿರೋದಕ್ಕೆ ಪ್ರಮುಖವಾದ ಕಾರಣ. ಸೊ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಆಯಿತು ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ PDF ಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಹೋಗಿ ಪಡ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ನ ಲಿಂಕ್ ಕೂಡ ಇದೆ, ಹೋಗಿ ಜಾಯ್ನ್ ಆಗಿ. ಅಲ್ಲಿ PDFಗಳು ಎಲ್ಲ ನಿಮಗೆ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.